ನಮಸ್ಕಾರ ಆತ್ಮೀಯರೇ. ಸಚ್ಚಾರಿತ್ರೆ, ಸಜ್ಜನಿಕೆ, ಸಂಪನ್ಜೀವನ, ಸಂತೃಪ್ತಿ, ಸಮಾಧಾನ, ಮಾನವ ಸೇವೆಯನ್ನೇ ಮಾಧವ ಸೇವೆಯನ್ನಾಗಿ ಮಾಡಿದಂತಹ ಪರಮ ಸಾತ್ವಿಕ ವ್ಯಕ್ತಿ, ಉಜ್ವಲ ದೇಶದ ಪ್ರೇಮದ ಪ್ರಚಂಡ ಶಕ್ತಿ, ಮುಂಬರುವ ಜನಾಂಗಗಳಿಗೆ ಸ್ಫೂರ್ತಿ ಮೂರ್ತಿ, ಮಹಾನ್ ಚೇತನವೆನಿಸಿದ ವಿಶ್ವಕೀರ್ತಿ, ಭಾರತ ರತ್ನ ರಾಷ್ಟ್ರ ಶಿಲ್ಪಿ ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಈ ಭೂಮಿಯನ್ನು ಸಂದರ್ಶಿಸಿ ಹೋದ ಚಿರಸ್ಮರಣೆಗಾಗಿ ಅವರ ಒಂದು ಜನನ 15/9/1860, 14/4/1962 ಅವರು ಈ ಒಂದು ಸ್ವರ್ಗಸ್ಥರಾಗಿರ್ತಕ್ಕಂಥ ದಿನ. ಆತ್ಮೀಯರೇ, ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು, ಮುದ್ದೇನಹಳ್ಳಿಯ ಒಂದು ಗ್ರಾಮದಲ್ಲಿ ನಾವಿದ್ದೀವಿ. ಮುದ್ದೇನಹಳ್ಳಿ ಅಂದರೆ ನಮಗೆಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದು ವಿಶ್ವೇಶ್ವರಯ್ಯನವರ ಅವರ ಒಂದು ಸ್ಮರಣಾರ್ಥಕವಾಗಿ ಒಂದು ಸ್ಮಾರಕ ಇಲ್ಲಿದೆ. ಆ ಸ್ಮಾರಕದ ಒಂದು ಸಂದರ್ಶನ ನೋಡೋಣ, ಮಾತಾಡೋಣ ಅಂತ ಬಂದೆ. ಇದು ಒಂದು ನಿಮಗೆ ನಾಮಫಲಕದಲ್ಲಿ ಹಾಕಿದ್ದಾರೆ. ಸಚ್ಚಾರಿತ್ರೆ ಇದೆ, ಸಜ್ಜನಿಕೆ ಇದೆ, ಸಂಪನ್ನ ಜೀವಿ, ಸಂತೃಪ್ತಿ, ಸಮಾಧಾನಕರವಾಗಿ ಜೀವನವನ್ನು ನಡೆಸಿದಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಈ ದೇಶ ಕಂಡುಹರಿಯದಂತಹ ವಿಶ್ವೇಶ್ವರಯ್ಯನವರು ಯಾರಿಗೆ ಗೊತ್ತಿಲ್ಲ ಹೇಳಿ. ಕನ್ನಂಬಾಡಿ ಕೃಷ್ಣ, ನಮ್ಮ ವೇದಾವತಿ ನದಿ, ಚಿತ್ರದುರ್ಗ ಜಿಲ್ಲೆ, ವಾಣಿವಿಲಾಸ ಸಾಗರ ಕಟ್ಟಿರ್ತಕ್ಕಂಥದ್ದು. ಎಷ್ಟು ಕೆರೆ ಕಟ್ಟೆಗಳನ್ನು ಕಟ್ಟಲಿಲ್ಲ. ಕನ್ನಂಬಾಡಿಗೆ ಕಟ್ಟಿ ಮಂಡ್ಯ ಜಿಲ್ಲೆ, ಹಾಸನ ಇರ್ಬೋದು, ಈ ಕಡೆ ಬೆಂಗಳೂರು ಇರ್ಬೋದು, ಅನೇಕ ಸ್ಥಳಗಳಿಗೆ ನೀರನ್ನು ಕೊಟ್ಟಂಥ ಮಹಾನ್ ಕೀರ್ತಿ ವಿಶ್ವೇಶ್ವರಯ್ಯನವರು ಸಲ್ಲುತ್ತೆ. ಅವರು ಜನ್ಮ ತಾಳಿದ್ದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು, ಮುದ್ದೇನಹಳ್ಳಿ. ಆ ಒಂದು ಇದನ್ನು ನಾವು ಸಮಾಧಿ ಕಡೆ ನಾನು ಹೋಗ್ತಾ ಇದ್ದೀನಿ. ನನ್ನೊಂದಿಗೆ ನಮ್ಮ ಕ್ಯಾಮ್ರಾಮನ್ ಆಗಿ ಅಮರ್ ನನ್ನೊಂದಿಗೆ ಇದ್ದಾರೆ. ಬನ್ನಿ ನೋಡೋಣ. ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಈ ಜಾಗನ ನಾವು ವೀಕ್ಷಣೆಗೆ ಬಂದಿದ್ವಿ. ಅನೇಕರು ಇವತ್ತು ಪ್ರವಾಸ ಕೂಡ ಬರ್ತಾ ಇರ್ತಾರೆ. ಈ ಪ್ರವಾಸದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಇದು ಅವರ ಒಂದು ಸ್ಮರಣಾರ್ಥವಾಗಿ ಕಟ್ಟಿರ್ತಕ್ಕಂಥ ಒಂದು ಸಮಾಧಿ ಅಂತ ಹೇಳ್ತಾ ಇದ್ವಿ. ನನ್ನೊಂದಿಗೆ ಇವತ್ತು ನಮ್ಮ ಮಾಸ್ಟ್ರು ಸತ್ಯನಾರಾಯಣ ಅವರು ಇದ್ದಾರೆ. ಅವರು ಕೂಡ ಬಂದಿದ್ದಾರೆ. ಈಗ ಇಲ್ಲಿ ಅನೇಕ ಪ್ರವಾಸಿಗರು ಇವತ್ತು ನಾವು ನೋಡಿದ್ದೀವಿ. ವಿಶ್ವೇಶ್ವರಯ್ಯನವರ ಒಂದು ಮೂರ್ತಿ ಜೀವ ಕಳೆ ಇದೆ ಅಂತಕ್ಕಂಥದ್ದು ನಾವು ಕಾಣ್ಬೋದು. ಆ ಒಂದು ಸ್ಮರಣಾರ್ಥವಾಗಿ ಅವರದೊಂದು ಇಲ್ಲಿ ಒಂದು ಸ್ಮಾರಕ ಕಟ್ಟಿದ್ದಾರೆ. ನಮ್ಮ ದಿವಾನ್ ವಿಶ್ವೇಶ್ವರಯ್ಯನವರು ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ವಿಶ್ವೇಶ್ವರಯ್ಯನವರು ಸಲ್ಲುತ್ತೆ. ಹಾಗೆಯೇ ಇವತ್ತು ಭದ್ರಾವತಿ ಉಕ್ಕಿನ ಕಾರ್ಖಾನೆ, ಭದ್ರಾವತಿಯ ಒಂದು ಪೇಪರ್ ಕಾರ್ಖಾನೆ, ಅನೇಕ ಕಾರ್ಖಾನೆಗಳಲ್ಲದೆ ವಾಣಿಜ್ಯೋದ್ಯಮಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ತಗೊಂಡ್ರೂ ಕೂಡ ವಿಶ್ವೇಶ್ವರಯ್ಯನವರ ಒಂದು ಕೊಡುಗೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಕರ್ನಾಟಕದ ಮಹಾನ್ ಶಿಲ್ಪಿ, ಮಹಾನ್ ವಿದ್ವಾಂಸ, ಮಹಾನ್ ಅಭಿಯಂತರರು ಅಂದರೆ ಇಂಜಿನಿಯರ್ ಆಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಜನ್ಮಸ್ಥಳ. ಆ ಸ್ಥಳದಲ್ಲಿ ಇವತ್ತು ನಾವು ಸ್ಮರಣಾರ್ಥಕವಾಗಿ ಒಂದು ಸ್ಮಾರಕ ಕಟ್ಟಿದ್ದಾರೆ. ಅದನ್ನು ನೀವು ನೋಡಿದ್ದೀರಿ. ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳು ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.